ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಲಾಸ್ಟ್ ವಿಡಿಯೋನಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಮಾಡಬೇಕಾದ್ರೆ ಎಗ್ ಕರಿ ಬಗ್ಗೆ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋನಲ್ಲಿ ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಟೇಸ್ಟಿಯಾಗಿ ಮಾಡುವಂಥ ಎಗ್ ಕರಿ ನಿಮಗೋಸ್ಕರ ತುಂಬ ಬೇಗ ಮಾಡ್ಕೋಬೋದು. ಈ ಒಂದು ರೆಸಿಪಿನ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೊದಲನೇದಾಗಿ ನಾನಿಲ್ಲಿ 2 ಈರುಳ್ಳಿನ ತಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇವಾಗ ನಾವು ಇದನ್ನು ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗೋವರೆಗೂ ಮಸಾಲೆ ಪದಾರ್ಥನ ಒಂದು ಸಲ ನೋಡ್ಕೊಳ್ಳೋಣ. ಮೊದಲಿಗೆ ಅರ್ಧ ಇಂಚಷ್ಟು ಚಕ್ಕೆ, 4 ಲವಂಗ, 1 ಇಂಚಷ್ಟು ಶುಂಠಿ, ಅರ್ಧ ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, 1 ಕಪ್ಪಷ್ಟು ಕೊಬ್ಬರಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಇವಾಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫ್ರೈ ಮಾಡಿ ತಣ್ಣಗಾಗಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಟು ಅದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಈರುಳ್ಳಿ ಈರುಳ್ಳಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಟಿರೋಂಥ ಮಸಾಲೆನ ಇವಾಗ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ನಾವು ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಮಸಾಲೆ ವಾಸನೆ, ಹಸಿ ವಾಸನೆ ಇಲ್ದಿರ ಇರೋ ಹಾಗೆ ಕುದಿಸ್ಕೊಳ್ಳೋಣ. 1/4 ಸ್ಪೂನಷ್ಟು ಅರಿಶಿನ, 1/4 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ಇಡಿ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ಮೊಟ್ಟೆನ ಒಡೆದು ನಿಧಾನವಾಗಿ ಇದಕ್ಕೆ ಹಾಕ್ಕೋಬೇಕು. ಮೊಟ್ಟೆನ ಇಲ್ಲಿ ಹಾಕಿದ್ಮೇಲೆ ಮತ್ತೆ 5 ನಿಮಿಷದವರೆಗೂ ಇದನ್ನು ಮಿಕ್ಸ್ ಮಾಡಬೇಡಿ. 5 ಮೊಟ್ಟೆನ ಹಾಕಿದ್ದೀನಿ. 5 ನಿಮಿಷ ಇದನ್ನು ಹೀಗೆ ಕುದಿಸ್ಕೊಳ್ಳೋಣ. ಆಗ ಮೊಟ್ಟೆ ತುಂಬ ಪುಡಿ ಆಗದಿರ ಫುಲ್ ಹಾಗೆ ಇರುತ್ತೆ. 5 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ, ಈ ಥರ ತುಂಬಾ ರುಚಿಯಾಗಿರುವಂಥ ಎಗ್ ಕರಿ ರೆಡಿಯಾಗಿದೆ. ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ತುಂಬ ಟೇಸ್ಟಿಯಾಗಿರೋಂಥ ಎಗ್ ಕರಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಇಂಥ ಎಗ್ ಕರಿ ಇದ್ದರೆ ಸೂಪರಾಗಿ ಇರುತ್ತೆ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಎಗ್ ಕರಿ ಮಾಡಿ ರುಚಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.